ಒಂದು ಹಳೆ ಸನ್ಯಾಸಿ ಕೊಡೋಣ. ಹಾಂ, ಕರೆಕ್ಟ್ ಚೇಂಜ್ ಕೊಡ್ರಿ. ತಕ್ಕೊಳ್ಳೋಣ, ನಿನಗಿಂತ ಹೆಚ್ಚಾ? ಅಣ್ಣ ಒಂದು ಪ್ಯಾಕ್ ಲೈಟ್ಸ್ ಕೊಡಿ. ಯಾರು ನೋಡದೆ ಹೋದ್ರೆ ಸಾಕಪ್ಪ. ಯಾರು ನೋಡ್ತಾ ಇಲ್ಲ ಅನ್ಸುತ್ತೆ. ಯಾರು ನೋಡದೆ ಹೋದ್ರೆ ಸಾಕು. ಹಾಂ 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 ಹಾಂ, ಯಾರು ನೋಡ್ತಾ ಇಲ್ಲ. ಯಾರು ನೋಡ್ತಾ ಇದ್ರೆ ಸಾಕಪ್ಪ. ಯಾರು ನೋಡ್ತಾ ಇದ್ರೆ ಸಾಕು. ಸತ್ಯ, ಯಾರು ನೋಡ್ತಾ ಇದ್ರೆ ಸಾಕು. ಸಾಕಪ್ಪ, ಯಾರು ನೋಡ್ತಾ ಇದ್ರೆ ಸಾಕು. ಯಾರು ನೋಡ್ತಾ ಇದ್ರೆ ಸಾಕು. ಸಾರಿ ಕಣೋ, ನಿಂಗೆ ಗೊತ್ತಲ್ವಾ ನಮ್ಮ ಮನೇಲಿ ಪ್ರೀತಿ ಗೀತಿ ಎಲ್ಲ ಒಪ್ಪಲ್ಲ. ಅದರಲ್ಲೂ ನೀನ್ ಬೇರೆ ಇಷ್ಟೊಂದು ಸಾಲ ಮಾಡ್ಕೊಂಡ್ಬಿಟ್ಟಿದೀಯಾ. ಸತೀಶ, ಅದು ಕೊರೋನಾ ಟೈಮ್ ಅಲ್ವೇನೋ, ಅದಕ್ಕೆ ನಮ್ಮ ಮನೇಲಿ ಬಿಡ್ತಾ ಇಲ್ಲ ಕಣೋ ನನ್ನನ್ನು. ಯಾರೋ ಅದು ಸತೀಶನ? ಅವನ ಜೊತೆ ಮಾತಾಡ್ಬೇಡ ಅಂತ ಹೇಳಿದ್ವ ನಿಂಗೆ? ಎಡೋ ಫೋನು. ಏನಪ್ಪ ಅದೆಲ್ಲ ಕಿತ್ತಬಾಗ್ತೀನಿ ಅಂತ ಕಂಪ್ನಿ ಬಿಟ್ಬಿಡೋದ? ಇವಾಗ ಯಾಕೆ ಮತ್ತೆ ವಾಪಸ್ ಬಂದಿದ್ಯಾ? ಓಡು ಕೆಲಸ ಇಲ್ಲ. ಸೆಕ್ಯೂರಿಟಿ, ನಾನು ಏನ್ ಪಾಪ ಮಾಡಿದ್ದೆ ನಿನ್ನಂತ ಮಗನ್ ಪಡೆಯಕ್ಕೆ? ಬೆಳೆದ್ಮೇಲೆ ಮಕ್ಕಳು ಕಷ್ಟಪಟ್ಟು ದುಡ್ದು ಅಪ್ಪ ಅಮ್ಮನ್ನ ಸಾಕದ್ ನೋಡಿದೀನಿ. ನಿನ್ನಂತ ಅಪ್ಪ ಅಮ್ಮನ ಪ್ರಾಣ ತಿನ್ಕೊಂಡು ಶೋಕಿ ಮಾಡೋ ಮಕ್ಕಳನ್ನ ನೋಡಿಲ್ಲ. ಇಲ್ಲ, ನಾನು ಸಾಯಲೇಬೇಕು. ಟ್ಯಾಕ್ಸಿ ನೆಮ್ಮದಿಯಾಗಿ ಸಾಯಕ್ಕೂ ಬಿಡಲ್ಲ ಗುರು. ಏನ್ರಿ ಸಾಯಕ್ ಬಂದ್ರಾ? ಇಲ್ಲ, ಒಲಿಂಪಿಕ್ಸ್ಗೆ ಹೈ ಜಂಪ್ ಪ್ರಾಕ್ಟೀಸ್ ಮಾಡಕ್ ಬಂದೆ. ಇನ್ನೇನ್ರಿ, ಸೂಸೈಡ್ ಪಾಯಿಂಟ್ಗೆ ಇನ್ಯಾಕೆ ಬರ್ತಾರೆ? ಇನ್ನು ಎಷ್ಟೊತ್ತಾಗುತ್ತೆ ನೀವು ಹೋಗೋದು? ನೀನ್ ಹೋಗೋದನ್ನ ನಾನ್ ಕಾಯ್ತಾ ಇದ್ದೀನಿ ಕಣಪ್ಪ. ವಾ, ಸಾಯಕ್ ಧೈರ್ಯ ಬರ್ಲಿ ಅಂತ ಎಣ್ಣೆ ಹೊಡಿತಿದ್ದೀರಾ? ನೀವೇನ್ರಿ ಸಾಯಕ್ ಬಂದವರು ಸ್ಟೈಲ್ ಆಗಿ ಟೋಪಿ ಮಾಸ್ಕು ಎಲ್ಲ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ? ಇನ್ನೇನ್ರಿ ಮತ್ತೆ, ಮಾಸ್ಕ್ ಹಾಕದೇ ಇದ್ರೆ ರೋಡ್ ದಾಟಕ್ಕೂ ಬಿಡಲ್ಲ, 1000 ರೂಪಾಯಿ ಫೈನ್ ಹಾಕ್ತಾರೆ. ಕಾಸನೇನು ಮುಕ್ಲಿಂದ ತರಲ್ಲ. ಮೊದ್ಲೇ ದುಡ್ಡನ್ನೆಲ್ಲ ಕಳ್ಕೊಂಡು ಹಾಳಾಗೋಗಿದ್ದೀನಿ. ಅಂತದೇನಾಯ್ತಪ್ಪ? ಕಾರಣ ಇಲ್ದೇನೆ ಸಾಯಕ್ಕೇನಾರ ಬಂದಿದ್ಯಾನಪ್ಪ? ಓ, ಲವ್ ಮ್ಯಾಟ್ರು. ಅಷ್ಟಕ್ಕೆಲ್ಲ ಸಾಯವನಲ್ಲ ನಾನು. ಕೋವಿಡ್ ಟೈಮಲ್ಲಿ ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ಲಾಸ್ ಆಯ್ತು. ಆ ಲಾಸ್ನ ರಿಕವರಿ ಮಾಡಕ್ ಹೋಗಿ
ಅದ್ರ ಮೇಲೆ ಸಾಲ ಮಾಡಿ ಶೇರ್ಸು, ಆನ್ಲೈನ್ ರಮ್ಮಿ, ಫ್ಯಾಂಟಸಿ ಗೇಮ್ಸ್ ಅಂತ ಹಾಕಿ ಲಾಕ್ಡೌನಲ್ಲಿ ಕೈ ಸುಟ್ಕೊಂಡೆ. ಪ್ರೀತಿಸಿದ ಹುಡುಗಿನೂ ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ ಎಲ್ಲಿ ದುಡ್ಡು ಕೇಳ್ಬಿಡ್ತೀನೋ ಅಂತ ಫೋನ್ ತೆಗೆಯೋದನ್ನೇ ಬಿಟ್ಬಿಟ್ರು. 20 ವರ್ಷ ದುಡಿದ್ರು ಆ ಸಾಲ ತೀರಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಹೊರೆ ಆಗಬಾರ್ದು ಅಂತ. ಓಹೋ, ಈ ಥರ ಎಲ್ಲ ಕೆಟ್ಟಗಳಿದ್ಯಾ ಹುಡುಗಿ ಜೂಜು ಅಂತ? ನನ್ನ ಮಗಂಗೆ ಈ ಥರ ಎಲ್ಲ ಏನೂ ಇಲ್ಲ ಬಿಡಪ್ಪ. ಏನೋ ಒಂಚೂರು ಕೋಪ ಅನ್ನೋದೊಂದು ಬಿಟ್ಟರೆ ತುಂಬ ಒಳ್ಳೆ ಹುಡುಗ. ಕೋವಿಡಲ್ಲಿ ಯಾರಿಗೆ ತಾನೇ ಲಾಸ್ ಆಗಿಲ್ಲ ಹೇಳಿ? ಏನೋ ಇವನು ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಸ್ವಲ್ಪ ಲಾಸ್ ಮಾಡ್ಕೊಂಡ ಅಷ್ಟೇ. ನಿಮ್ಮ ಮಗ ಸಾಲ ಮಾಡಿದ್ರೆ ಅವನ್ ಸಾಯಕ್ಕೆ ಬರಬೇಕು. ನೋಡಿದ್ರೆ ನೀವು ಬಂದಿದ್ದೀರಾ. ಛೇ 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 ಛೇ, ಇಷ್ಟಕ್ಕೆಲ್ಲ ಹೆದರ್ಕೊಳ್ಳೋಕ್ಕೆ ಅವನೇನು ನಿಂತರ ಹೇಳಿ ಅಲ್ಲ. ಬ್ಯಾಂಕ್ನವ್ರು ಮನೆ ಮುಂದೆ ಬರಬಾರ್ದು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಅಂದ್ರೆ ಅರ್ಥ ಆಗ್ಲಿಲ್ಲ. ಅದೇ ಕಣಪ್ಪ, ಅದೇನೋ ಇನ್ಶೂರೆನ್ಸು ಪಾಲಿಸಿ ಅಂತ ಇದೆಯಂತಲ್ಲ, ಅದು ನಾನು ಸತ್ತರೆ ದುಡ್ಡು ಬರುತ್ತಂತಲ್ಲ, ಆ ದುಡ್ಡಲ್ಲಿ ಲೋನೆಲ್ಲ ತೀರಿಸ್ಕೊಂಡು ಸುಖವಾಗಿರಲಿ ಅಂತ. ಏನೋ ಈ ಥರ ತಂದೆನೂ ಇರ್ತಾರ? ನಮ್ಮಪ್ಪನೂ ಇದ್ದಾನೆ, ವೇಷ್ ನನ್ನ ಮಗ. 3 ಹೊತ್ತು ಬೈತಾ ಇರ್ತಾನೆ, ನೀನು ಉದ್ಧಾರ ಆಗಲ್ಲ, ನೀನು ಉದ್ಧಾರ ಆಗಲ್ಲ ಅಂತ. ಹೌದಾ? ಯಾಕಂಗೆ? ನಮ್ಮ ಅಪ್ಪಂಗೆ ಹೆಣ್ಮಗು ಹುಟ್ಟಬೇಕಿತ್ತು ಅಂತ ಆಸೆ ಇತ್ತಂತೆ. ಗಂಡ ಆಯ್ತಲ್ಲ, ಅದಕ್ಕೆ ನಾನು ಕಂಡ್ರೆ ಚಿಕ್ಕ ವಯಸ್ಸಿಂದನೂ ಆಗಲ್ಲ ಅವ್ರಿಗೆ. ಎಲ್ಲ ಅಪ್ಪಂದ್ರಿಗೂ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ಆಗ್ಲಿ ಅಂತಾನೆ ಇರುತ್ತೆ, ಆದ್ರೆ ಗಂಡು ಮಗು ಆಯ್ತು ಅಂತ ದ್ವೇಷ ಏನೋ ಒಂದ್ ಕೈ ಪ್ರೀತಿ ಜಾಸ್ತಿನೇ ಇರುತ್ತೆ. ಹೌದು, ನೀವು ಹೇಳೋದು ನಿಜಾನೇ. ಪಾಪ ನಮ್ಮಪ್ಪ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ದುಡ್ದು ಓದಿಸಿದ್ರು. ಆದರೆ ಅವ್ರು ನಿಮ್ಮ ಥರ ಕುಡ್ಕ ಅಲ್ಲ ಬಿಡಿ. ನಾನೇನಂತ ದೊಡ್ಡ ಕುಡ್ಕ ಬಿಡು. ನನ್ನ ಮಗಂಗೆ ಅಪ್ಪ ಮುಖ್ಯನೋ ಹಣ ಮುಖ್ಯನೋ ಗೊಂದಲ ನಿವಾರಿಸ್ಕೊಳಕ್ಕೆ ಕುಡಿಯಕ್ಕೆ ಬಂದಿದ್ದೀನಿ ಅಷ್ಟೇ. ನಾನು ಕುಡಿಯೋದು ಯಾರಿಗೂ ಗೊತ್ತಿಲ್ಲ. ನಂದೇನು ಬಿಡು, ಜೀವನದಲ್ಲಿ ಎಲ್ಲ ನೋಡಾಗಿದೆ. ನಾನು ಸತ್ರು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗೇ ಇರ್ತಾರೆ. ನಿನ್ನ ಕಥೆ ಏನಯ್ಯ ಈ ವಯಸ್ಸಿನಲ್ಲಿ? ನಾನೇನಾದರೂ ನಿಮ್ಮ ಅಪ್ಪ ಆಗಿದ್ರೆ ಸಾಯಕ್ಕೆ ಬರಕ್ಕೆ ಮುಂಚೆನೇ ಊಟದಲ್ಲಿ ವಿಷ ಹಾಕಿ ಕಾಚೆ. ನಾನೇನಾದ್ರೂ ನಿಮ್ಮಗಾಗಿದ್ರೆ ಹುಡ್ತಿದ್ದಂಗೆ ಹೊಗೆ ಹಾಕ್ಸ್ಬಿಡ್ತಿದ್ದೆ. ಬ್ರಹ್ಮ ನಿಂಗೆ ಜೋಡಿಸ್ತೇನೆ ಎಂಡ ಮುಟ್ಟಿ ಕೈನ. ಎಂತ ಆಡು ಅಂತ ಅದು ನಮ್ಮ ಕಾಲದ್ದು. ಓಹೋ, ಈ ಚಟಗಳು ಎಲ್ಲ ಇದೆಯಾ ಸಾಹೇಬ್ರಿಗೆ? ಇನ್ನೇನು ಉಳಿಸಿದ್ಯಪ್ಪ? ಹೋಗ್ಲಿ, ಮನೆಗಿದಾದ್ರೂ ಗೊತ್ತಾ ಹೇಗೆ? ಅದೆಲ್ಲ ನಿಮ್ಗೆ ಯಾಕ್ರಿ? ಬಂದಿರೋ ಕೆಲಸ ಮುಗಿಸ್ಕೊಳ್ಳಿ, ಇಲ್ಲ ನನ್ನ ಕೆಲಸ ಮುಗಿಸ್ಕೊಳಕ್ ಬಿಡಿ. ಹುಡ್ಸಿರೋ ಅಪ್ಪನೇ ಒಂದಿನ ಕೇಳಲಿಲ್ಲ, ಈ ಕುಡುಕ್ ನನ್ನ ಮಗ ಕೇಳ್ತಾವ. ಅಂದಾಗೆ ನಿಮ್ಮಪ್ಪ ಏನು ಕೆಲಸ ಮಾಡೋದು ಅಂತ ಹೇಳಿದ್ರಿ? ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಂಗೂ ಇಲ್ಲ, ನಿಮ್ಗೂ ಇಲ್ಲ. ಚಿಕ್ಕ ಹಳ್ಳಿಯಿಂದ ಸಿಟಿಗೆ ಬಂದು ಸಣ್ಣದಾಗ ಹೋಟ್ಲ್ ಬಿಸ್ನೆಸ್ ಶುರು ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ನನ್ನ ಮಗ ಈ ಥರ ಎಲ್ಲ ಸಿಗರೇಟ್ ಹೊಡೆಯಕ್ಕೆ ಚಾನ್ಸೇ ಇಲ್ಲ. ಹೌದು, ಯುವರ್ ಸನ್ ವಾಟ್ ಡೂಯಿಂಗ್? ಓ ಅವನಾ, ಏನೋ ಒಂದು ದೊಡ್ಡ ರೆಸ್ಟೋರೆಂಟ್ ಮಾಡ್ತೇನೆ ಅಂತ ಚಿಕ್ಕ ವಯಸ್ಸಿಂದ ಆಸೆ ಇಟ್ಕೊಂಡಿದ್ದ. ಹೋದ ವರ್ಷ ಲೋನ್ ಮಾಡಿ ಕೈ ಸುಟ್ಕೊಂಡ್ಬಿಟ್ಟ. ಬ್ಯಾಂಕ್ ಸಾಲ ಇದೆ ಅನ್ನೋದೊಂದು ಬಿಟ್ಟರೆ ನಿಂತರ ಬೇರೆ ಯಾವುದು ಇದೆಲ್ಲ ಒಳ್ಳೊಳ್ಳೆ ಚಟಗಳಿಲ್ಲಪ್ಪ. ಹಾಂ, ನಮ್ಮಪ್ಪ ಈ ಥರ ಎಲ್ಲ ಕುಡಿಯೋದೇ ಇಲ್ಲ, ಅದು ಈ ಥರ ಜಾಗದಲ್ಲಿ ಚಾನ್ಸೇ ಇಲ್ಲ. ಆದರೂ ಕತೆ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಅಂದಾಗೆ ಯಾವ ಏರಿಯಾ ಅಂದ್ರಿ?
ಜಯನಗರ 4 ಸ್ಟೇಜು. 4th ಸ್ಟೇಜ್ 14th ಕ್ಲಾಸ್ ಕಣ್ಣನ್ ಬೇಕ್ರಿ ಹತ್ರನಾ? ಹ್ಞೂ, ಮನೆ ನಂಬರ್ 23. ಅಪ್ಪ ಸತೀಶ, ಚಿಯರ್ಸ್. cheers. ಇಬ್ರು ಸೇರಿ ಮನೆ ಹಾಳು ಮಾಡ್ತಿದ್ರಲ್ಲ, ಈ ಮಾತುಕತೆ ಇಲ್ಲೇ ಆಗಿದ್ರೆ ಆಗ್ತಿರ್ಲಿಲ್ವಾ? ಅಲ್ಲೆಲ್ಲೋ ಹೋಗೋದ್ ಬೇಕಿತ್ತೇನ್ರಿ ನಿಮ್ಗೆ? ಇರ್ಲಿ ಬಿಡೆ, ಕೆಲವೊಂದು ಅನುಭವಗಳಾದ್ಮೇಲೆ ಎದುರುಗಡೆ ಇರೋರ್ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗೋದು. ಸರಿ ಸರಿ, ಇಬ್ರು ಬೇಗ ಮುಗಿಸಿ ಎದ್ವಂದ್ ಬಿದ್ಕೊಳ್ಳಿ. ಹ್ಞೂ ಆಯ್ತು, ಬರ್ತೀನಿ. ತಗೋ ಊಟದಲ್ಲಿ ವಿಷಯ ಹಾಕಿ ಕಾಚೆ. ನಮ್ಮಪ್ಪನೂ ಇದ್ದಾನೆ, ರೇಷ್ ನನ್ ಮಗ. ನಾನೇನಾದ್ರೂ ನಿಮ್ಮ ಮಗ ಆಗಿದ್ರೆ ಹುಡ್ತಿದ್ದಂಗೆ ಹೊಗೆ ಹಾಕ್ಸ್ಬಿಡ್ತಿದ್ದೆ. ಛೇ 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 ಛೇ, ನನ್ನ ಮಗ ಈ ಥರ ಎಲ್ಲ ಸಿಗರೇಟ್ ಹೊಡೆಯೋಕ್ಕೆ ಚಾನ್ಸೇ ಇಲ್ಲ. ಅಪ್ಪನ ವಾಯ್ಸ್ ನಿಜವಾಗ್ಲೂ ಗೊತ್ತಾಗ್ಲಿಲ್ವೇನೋ ನಿನಗೆ? ಮುಖ ಕೊಟ್ಟು ಮಾತಾಡೆ 3 ವರ್ಷ ಆಯ್ತು, ಇನ್ನೆಲ್ಲಿಂದ ಗೊತ್ತಾಗ್ಬೇಕು ನಿನ್ ವಾಯ್ಸ್? ಆದ್ರೂ ಎಣ್ಣೆ ಎಲ್ಲ ಹೊಡೆದ್ ಕಲ್ತ್ಬಿಟ್ಟಿದ್ಯಾ? ಇದೇನಾ ನೋಡ ಮನೆ ನಂಬರ್ 23. ಹ್ಞೂ ಅಣ್ಣ. ಕರಿಯ ಬೋಳಿ ಮಗನ್ನ. ಸತೀಶ, ಸತೀಶ ಆಚೆ ಬರೋ. ಇನ್ 20 ವರ್ಷ ದುಡಿದ್ರು ಆ ಸಾಲ ತೀರಲ್ಲ ಅಂತ ಗೊತ್ತಾಯ್ತು. ಸತೀಶ ಆಚೆ ಬರೋ. ಇನ್ಶೂರೆನ್ಸು ಪಾಲಿಸಿ ಅಂತ ಇದೆಯಂತಲ್ಲ, ಅದು ನಾನು ಸದ್ರೆ ದುಡ್ಡು ಬರುತ್ತಂತಲ್ಲ. ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಹೊರೆ ಆಗ್ಬಾರ್ದು ಅಂತ